ಕುವೆಂಪು ಘೋಷವಾಕ್ಯವನ್ನ ಬದಲಾವಣೆ ಮಾಡಿದ್ರಲ್ಲ, ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬನ್ನಿ ಅಂತಿದ್ದದ್ದನ್ನ ಧೈರ್ಯವಾಗಿ ಪ್ರಶ್ನಿಸಿ ಅಂತ ಆ ವಸತಿ ಶಾಲೆಯ ಮಕ್ಕಳು ಪಾಪ ಪಡಬಾರ್ದು ಪಾಟಲನ್ನ ಪಡ್ತಾ ಇದ್ದಾರಂತೆ. ಅದು ಕೂಡ ಅಧಿಕಾರಿಗಳ ತಪ್ಪಿಗೆ. ಏನಾಯ್ತು ಹಾಗಾದ್ರೆ ಅಲ್ಲಿ ನೋಡ್ತಾ ಹೋಗೋಣ. ವಸತಿ ಶಾಲೆ ಮಕ್ಕಳ ಬಗ್ಗೆ ಇದೆಂತ ನಿರ್ಲಕ್ಷ್ಯ. ಮಕ್ಕಳಿಗೆ ಇನ್ನೂ ಸಿಗದ ಶುಚಿ ಸಂಭ್ರಮ ಕಿಟ್. ಬೀದರ್ನ 29 ವಸತಿ ಶಾಲೆ ಮಕ್ಕಳಿಗೆ 1 ವರ್ಷ ಕಳೆದ್ರೂ ಇನ್ನೂ ಶುಚಿ ಸಂಭ್ರಮ ಕಿಟ್ ಸಿಕ್ಕಿಲ್ಲ. ಜಿಲ್ಲೆಯ ಮೊರಾರ್ಜಿ ದೇಸಾಯಿ, ಅಟಲ್ ಬಿಹಾರಿ ವಾಜಪೇಯಿ, ಅಂಬೇಡ್ಕರ್, ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇರುವ ಸಾವಿರಾರು ವಿದ್ಯಾರ್ಥಿಗಳಿಗೆ ರಾಜ್ಯ ಸರ್ಕಾರ ಶುಚಿ ಸಂಭ್ರಮ ಕಿಟ್ ನೀಡಿಲ್ಲ. ಪ್ರತಿ ವರ್ಷ ನೀಡ್ತಾ ಇದ್ದ 2 ಬಟ್ಟೆ ಸೋಪ್, 1 ಕೊಬ್ಬರಿ ಎಣ್ಣೆ ಬಾಟಲ್, 1 ಮೈಸೂರು ಸ್ಯಾಂಡಲ್ ಸೋಪ್, ಪೌಡರ್, ಟೂತ್ ಪೇಸ್ಟ್, ಬ್ರಷ್ ಒಳಗೊಂಡ ಕಿಟ್ ಅನ್ನ ಸರ್ಕಾರ ಈ ವರ್ಷ ಪೂರೈಸಿಲ್ಲ. ಮಕ್ಕಳ ಪರದಾಟ ನೋಡೋಕಾಗದೆ ಸ್ವತಃ ಪೋಷಕರೇ ಮಕ್ಕಳಿಗೆ ಅಗತ್ಯ ವಸ್ತುಗಳನ್ನ ಕೊಡಿಸುತ್ತಿದ್ದಾರೆ. ಅಧಿಕಾರಿಗಳ ವಿರುದ್ಧ ಮಕ್ಕಳು, ಪೋಷಕರು ಹಿಡಿಶಾಪ ಹಾಕ್ತಿದ್ದಾರೆ. ತುಂಬಾ ಸಮಸ್ಯೆ ಆಗ್ತಿದೆ ಸರ್. ಪೇಸ್ಟ್, ಸೋಪು, ಹಿಂಗೇನೆ ಬ್ರಷ್ ಅಲ್ಲಿ ಏನು ತುಂಬಾ ಕಷ್ಟ ಆಗ್ತಿದೆ ಸರ್. ಸರ್ಕಾರ ಕೊಡ್ಲೇಬೇಕು. ಶುಚಿ ಸಂಭ್ರಮ 1 ವರ್ಷ ಆಯ್ತು ಸರ್, ಈ ವರ್ಷ ಕೊಟ್ಟೇ ಇಲ್ಲ ಸರ್. ಪೇರೆಂಟ್ಸೇ ತಂದು ಕೊಡ್ಲತ್ತಾರೆ ಸರ್. ಪೇರೆಂಟ್ಸಿಗೆ ತುಂಬಾ ಕಷ್ಟ ಆಗ್ತಿದೆ ಸರ್. ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳಿಂದಾಗಿ ಶುಚಿ ಕಿಟ್ ಭಾಗ್ಯ ಇಲ್ಲ ಅನ್ನಲಾಗ್ತಿದೆ. ಕಡು ಬಡತನದಲ್ಲೂ ಗುಣಮಟ್ಟದ ಶಿಕ್ಷಣ ಪಡಿಬೇಕು ಅಂತ ಬರುವಂತಹ ಗ್ರಾಮೀಣ ಭಾಗದ ಮಕ್ಕಳ ಪರಿಸ್ಥಿತಿ ಶೋಚನೀಯವಾಗಿದೆ. ಮೇಲಧಿಕಾರಿಗಳ ಗಮನಕ್ಕೆ ಇದನ್ನ ತರಲಾಗಿದೆ. ಆದಷ್ಟು ಬೇಗ ಕಿಟ್ ಕೊಡಿಸ್ತೇವೆ ಅಂತ ವಸತಿ ಶಾಲೆ ಅಧಿಕಾರಿ ನುಣುಚಿಕೊಂಡಿದ್ದಾರೆ. 22-23ನೇ ಸಾಲಿನಲ್ಲಿ ಸೋಪ್ ಕಟ್ಟುಗಳು ಬಂದಿಲ್ಲ ಅಂತಕ್ಕಂಥದ್ದು ಇದು ಸರ್ಕಾರ ಮಟ್ಟದಲ್ಲಿ ಟೆಂಡರ್ ಆಗಬೇಕಾಗಿತ್ತು. ಕರ್ನಾಟಕ ಹಂತದಲ್ಲಿ 833 ಶಾಲೆಗಳಿಗೂ ಕೂಡ ಸಪ್ಲೈ ಮಾಡಬೇಕಾಗಿರೋದ್ರಿಂದ ನಮ್ಮ KSID ಇವರಿಗೆ ಅದನ್ನ ಇದು ಮಾಡ್ತಾರೆ ಸರ್, ಸರ್ಪ್ರೈಸ್ ಮಾಡ್ಲಿಕ್ಕೆ ಆದೇಶ ಕೊಡ್ತಾರೆ. ಆ ಆದೇಶ ಕೊಡ್ಲಿಕ್ಕೆ ಸ್ವಲ್ಪ ವಿಳಂಬ ಆಗಿದೆ. ಆ ಆದೇಶ ಆಗಿದೆ ಸರ್. ಈಗ ನೆಕ್ಸ್ಟ್ ವೀಕ್ ನಲ್ಲಿ ನಮ್ಮಲ್ಲಿ ಎಲ್ಲಾ ಶಾಲೆಗಳಿಗೆ ಸಪ್ಲೈ ಆಗ್ತದೆ ಸರ್. ಬಡ ವಿದ್ಯಾರ್ಥಿಗಳಿಗೆ ನೆರವಾಗಬೇಕಾಗಿದ್ದ ಸರ್ಕಾರ ಮಾತ್ರ ನಿರ್ಲಕ್ಷ್ಯವನ್ನ ತೋರಿಸ್ತಾ ಇದೆ. ಮಲ್ಲಿಕಾರ್ಜುನ್, ಪಬ್ಲಿಕ್ ಟಿವಿ, ಬೀದರ್.